ಹಾಯ್ ಎಲ್ಲರಿಗೂ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮ್ಯಾಂಗೋ ಕುಲ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ನಮಗೆ ಬೇಕಾಗಿರೋದು 1 ಕಪ್ ಮ್ಯಾಂಗೋ ಪಲ್ಪ್ ಪ್ಯೂರಿ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ 4 ರಿಂದ 5 ಸ್ಪೂನ್ ಕಾರ್ನ್ಫ್ಲೋರ್. ಹಾಗೆ ಇಲ್ಲಿ ನಾವು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀವಿ, ಯಾಕೆಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿದೆ ಆ್ಯಂಡ್ ನಾವು ಸ್ವಲ್ಪ ಶುಗರ್ ಫ್ರೀ ಹಾಕಿದ್ದೀವಿ. ಆಮೇಲೆ ಹಾಲಿನ ಪೌಡರ್ ತೊಗೊಳ್ಬೇಕು. ಹಾಲಿನ ಪೌಡರು ನಾವು ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು 1 ಲೀಟರ್ ಹಾಲು ತೊಗೊಂಡಿದ್ದೀವಿ. ಹಾಲಿನ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಮಿಕ್ಸ್ ಮಾಡಿಕೊಂಡು ಅದನ್ನು ಸಿಮ್ಮಲ್ಲಿ ಬಿಸಿ ಮಾಡಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೊಂಡು ಸಿಮ್ಮಲ್ಲಿ ಬಿಸಿ ಮಾಡ್ಕೊತಾ ಇದ್ದೀವಿ. ಹಾಲು ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಹಾಲು ಬಿಸಿ ಆದಮೇಲೆ ನಾವು ತೊಗೊಂಡಿರುವಂಥ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಎಂತಕ್ಕೆ ಹಾಕೋದು ಅಂದರೆ ಹಾಲಿರುತ್ತಲ್ವ, ಅದು ಗಟ್ಟಿ ಆಗುತ್ತೆ, ಕುಲ್ಫಿ ಟೆಕ್ಸ್ಚರ್ ಬರುತ್ತೆ, ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋದು. ನಿಮಗೆ ಬಾದಾಮ್ ಕುಲ್ಫಿ, ಹಾರ್ಲಿಕ್ಸ್ ಕುಲ್ಫಿ ಎಲ್ಲ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕುಲ್ಫಿ ಅಂತ, ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಈ ಥರ ಕ್ಲೀನಾಗಿ ಕಲಿಸ್ಕೊಂಡ್ಮೇಲೆ ಅದು ಹಾಲಿಗೆ ಹಾಕಬೇಕು. ಅಂಗಡಿಲಿ ಸಿಗೋ ಕುಲ್ಫಿಗಿಂತ ಈ ಥರ ಮನೇಲಿ ಮಾಡ್ಕೊಡೋ ಕುಲ್ಫಿ ತುಂಬ ಹೆಲ್ತಿಯಾಗಿರುತ್ತೆ. ಕಾರ್ನ್ಫ್ಲೋರ್ ಒಂದೇ ನಾವು ಎಕ್ಸ್ಟ್ರಾ ಹಾಕೋದು, ಇನ್ನೆಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ. ಸೊ ನೀವು ಮನೇಲಿ ಮಾಡಿ, ಚಿಕ್ಕ ಮಕ್ಕಳು ಇದ್ದರೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬಂದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕುದಿ ಬಂದಮೇಲೆ ನಾವು ಸಕ್ಕರೆ ಹಾಕೋಬೇಕು. ಅದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಹಾಲು ಗಟ್ಟಿಯಾಗಿದೆ, ಅದಕ್ಕೆ ಇವಾಗ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ತಣ್ಣಗಾಗೋವರೆಗೂ ಬಿಡಬೇಕು. ಸಕ್ಕರೆ ಹಾಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ ನಾವು ಕಾಯಿಸಿಟ್ಕೊಂಡಿರೋಂಥ ಹಾಲು ತಣ್ಣಗಾಗಿದೆ. ಇವಾಗ ಅದನ್ನು ಮಿಕ್ಸಿಗೆ ಹಾಕೋಬೇಕು. ಹೇಗೆ ಮಿಕ್ಸಿಗೆ ಹಾಕೋಬೇಕು ಅಂತ ನೋಡೋಣ. ನಾವು ಇಲ್ಲಿ ಜ್ಯೂಸರ್ ಬ್ಲೆಂಡರ್ನ ತೊಗೊಂಡಿದ್ದೀವಿ. ನೀವು ಜ್ಯೂಸರ್ ಬ್ಲೆಂಡರ್ನೇ ತೊಗೋಬೇಕು. ಈ ಥರ ಈಚೆ ಬರ್ದಿರ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಿಲ್ಕ್ ಪೌಡರ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ನಾವು ಮಾಡಿ ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಲಾಸ್ಟ್ ಟೈಮ್ ಮಿಕ್ಸಿ ಮಾಡ್ಕೊತೀವಲ್ವ, ಆವಾಗ ನಾವು ಮ್ಯಾಂಗೋ ಪಲ್ಪ್ನ ಹಾಕೋಬೇಕು. ಮ್ಯಾಂಗೋ ಪಲ್ಪ್ ಮತ್ತು ಮಿಲ್ಕ್ ಪೌಡರ್ ಎರಡನ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀವಿ. ಸೊ ಕೊನೆಯದು ಈ ಥರ ಬಂದಿದೆ. ಮಿಲ್ಕ್ ಪೌಡರ್ ಮತ್ತು ನಾವು ಮ್ಯಾಂಗೋ ಪಲ್ಪ್ನ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಥರ ಬಂದಿದೆ. ಇವಾಗ ಇದು ಮಾಡಿಟ್ಕೊಂಡಿದ್ದೀವಲ್ವ, ನಾವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಇದೆಲ್ಲನೂ ನಾವು ಸ್ಟವ್ ಆಫ್ ಮಾಡಬೇಕು. ಹಾಲು ತಣ್ಣಗಾದ್ಮೇಲೆ ಮಾಡಬೇಕು. ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮಾವಿನ ಹಣ್ಣು ಹಾಕಿದ್ಮೇಲೆ ಹಾಲನ್ನ ಮತ್ತೆ ಬಿಸಿ ಮಾಡಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಈ ಥರ ಪಾಪ್ಸಿಕಲ್ ಮೌಲ್ಡ್ಗೆ ಮತ್ತು ಕುಲ್ಫಿ ಮೌಲ್ಡ್ಗೆ ಹಾಕೋಬೇಕು. ಹಾಕ್ಕೊಂಡು ಫ್ರಿಜ್ಜಲ್ಲಿಟ್ಟರೆ ನಾವು ಮಾಡುವಂಥ ಕುಲ್ಫಿ ರೆಡಿ ಆಗುತ್ತೆ. ಇದು ನಮಗೆ ಮೀಶೋ, ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ. ಇದ್ರ ಹೆಸರು ಬಂದು ಪಾಪ್ಸಿಕಲ್ ಮೌಲ್ಡ್ ಅಂತ. ಹಾಗೆ ಮಾಮೂಲಿ ಕುಲ್ಫಿ ಮೌಲ್ಡು ಇಟ್ಕೊಂಡಿದ್ದೀವಿ. ಎರಡರಲ್ಲೂ ಫಿಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ನಾವು ಮಾಡಬೇಕಾಗಿರುವಂಥ ಕುಲ್ಫಿ ರೆಡಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಪಾಪ್ಸಿಕಲ್ ಇಷ್ಟ, ಅದಕ್ಕೇ ನಾವು ಪಾಪ್ಸಿಕಲ್ ಮೌಲ್ಡ್ಗೆ ಹಾಕ್ಕೊತಾ ಇದ್ದೀವಿ. ಇದು ಈ ಥರ ಇರುತ್ತೆ. ಈ ಥರ ಹಿಂಗೆ ಸ್ಟಿಕ್ ಈ ಥರ ಹಾಕ್ಬಿಟ್ಟು ನಾವು ಹಾಕೋಬೇಕು. ಅದಕ್ಕೆ ಈ ಥರ ಮುಚ್ಚಳ ಇರುತ್ತೆ, ಅದನ್ನು ಹಿಂಗೆ ಮುಚ್ಕೋಬೋದು. ಈ ಥರ ಮಾಡ್ಕೊಳ್ಳೋದು. ಒಂದೇ ಮಿಕ್ಸ್ಚರಲ್ಲಿ ಪಾಪ್ಸಿಕಲ್ ಮತ್ತು ಕುಲ್ಫಿ ಎರಡನ್ನೂ ಮಾಡ್ಬೋದು. ಇದು ಪಾಪ್ಸಿಕಲ್ ಮೌಲ್ಡ್, ಇದು ಕುಲ್ಫಿ ಮೌಲ್ಡ್. ಪಾಪ್ಸಿಕಲ್ ಮೌಲ್ಡ್ ನಿಮಗೆ ಮೀಶೋ ಎಲ್ಲ ಕಡೆನೂ ಸಿಗುತ್ತೆ. ಕುಲ್ಫಿ ಮೌಲ್ಡ್ ಕೂಡ ಸಿಗುತ್ತೆ. ಇವಾಗ ನಾವು ಫಿಲ್ ಮಾಡ್ಕೊಳ್ಳೋಣ. ಈ ಥರ ಫಿಲ್ ಮಾಡ್ಕೋಬೇಕು.
ಫಿಲ್ ಮಾಡಿಕೊಂಡು ಅದಕ್ಕೆ ಅದರದ್ದು ಮುಚ್ಚಳ ಮುಚ್ಚಿದ್ರೆ ನಾವು ರೆಫ್ರಿಜಿರೇಟ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಈ ಥರನೇ ಎಲ್ಲದಕ್ಕೂ ಫಿಲ್ ಮಾಡ್ಕೊಂಡಿದ್ದೀವಿ. ಈ ಥರ ಮಾಡ್ಕೋಬೇಕು. ಇದನ್ನು ನಾವು ರೆಫ್ರಿಜಿರೇಟ್ ಮಾಡಬೇಕು. 6 to 8 hours ರೆಫ್ರಿಜಿರೇಟ್ ಮಾಡಬೇಕು. ಆವಾಗ ನಮ್ಮ ಪಾಪ್ಸಿಕಲ್ ಮತ್ತು ಕುಲ್ಫಿ ರೆಡಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಕುಲ್ಫಿ ಮಾಡೋದ್ವಾಗ ಸಮ್ಮರಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇವಾಗಂತೂ ಸಮ್ಮರ್ ಬಂದಿದೆ, ಎಲ್ಲರೂ ಕುಲ್ಫಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವೇ ಈ ರೀತಿ ಮನೇಲಿ ಮಾಡ್ಕೊಳ್ಳಿ, ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡೋಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. ಬರೀ ರೆಫ್ರಿಜಿರೇಟ್ ಮಾಡೋಕ್ಕೆ 6 ಇಂದ 8 hours ಬೇಕಾಗುತ್ತೆ. ಈ ಕುಲ್ಫಿದು ಮಿಕ್ಸ್ಚರ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದು 30 minutes ಸಾಕು. ನಾವು ಹೇಳ್ಕೊಟ್ಟಿರೋ ಪ್ರೊಸೀಜರ್ ಹಾಗೆ ಮಾಡಿ, ನಿಮಗೆ ಕರೆಕ್ಟಾದ ಕುಲ್ಫಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕುಕಿಂಗ್ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನೀವು ಮನೇಲಿ ಕುಲ್ಫಿ ಮಾಡಿ, ಮ್ಯಾಂಗೋ ಕುಲ್ಫಿ ಮಾಡಿ ಟ್ರೈ ಮಾಡಿ. ನಿಮಗೆ ಬಾದಾಮ್ ಕುಲ್ಫಿ, ಹಾರ್ಲಿಕ್ಸ್ ಕುಲ್ಫಿ ಎಲ್ಲ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.